ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚರ್ಚಿಸೋದು ಕನ್ನಡದಲ್ಲಿ ಬಿಡುಗಡೆಯಾದ ಹೊಸ ಸಿನಿಮಾ ಡಿಕೆ ಡೆವಲ್ ಬಗ್ಗೆ. ಮೊದಲು ಕಥೆಯ ಬಗ್ಗೆ ಮಾತಾಡೋಣ. ಸಿನಿಮಾ ಸಂಪೂರ್ಣವಾಗಿ ಆಕ್ಷನ್, ಡ್ರಾಮಾ ಹಾಗೂ ಮಾಸ್ ಎಂಟರ್ಟೈನ್ಮೆಂಟ್ ಮಿಶ್ರಣ. ನಾಯಕನ ಪಾತ್ರದಲ್ಲಿ ಡಿಕೆ ಡೆವಲ್ ಒಂದು ಹೊಸ ಮಾಸ್ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ. ಕಥೆಯ ಮೂಲ ಅಂಶ ಒಬ್ಬ ಸಾಮಾನ್ಯ ಹುಡುಗ ಹೇಗೆ ವ್ಯವಸ್ಥೆಯ ವಿರುದ್ಧ ಹೋರಾಡುತ್ತಾನೆ ಎಂಬುದು. ಪ್ಲಸ್ ಪಾಯಿಂಟ್ಗಳು ನಾಯಕನ ಮ್ಯಾನರಿಸಂ ಮತ್ತು ಡೈಲಾಗ್ ಡೆಲಿವರಿ ಬಹಳ ಕ್ಯಾಚಿ ಆಗಿದೆ. ಫೈಟ್ ಸೀಕ್ವೆನ್ಸ್ಗಳು ಮಾಸ್ ಆಡಿಯನ್ಸ್ಗಾಗಿ ಟ್ರೀಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾಕ್ಕೆ ಹೆಚ್ಚು ಲೈಫ್ ಕೊಟ್ಟಿದೆ. ಮೈನಸ್ ಪಾಯಿಂಟ್ಗಳು ಕೆಲವು ಕಡೆ ಕಥೆ ಸ್ಲೋ ಆಗಿ ಎಳೆಯುತ್ತದೆ. ಸೆಕೆಂಡ್ ಹಾಫ್ನಲ್ಲಿ ಹೆಚ್ಚು ಕಮರ್ಷಿಯಲ್ ಎಲಿಮೆಂಟ್ಸ್ ಇದ್ದ ಕಾರಣ ಒರಿಜಿನಾಲಿಟಿ ಕಡಿಮೆ ಅನ್ನಿಸುತ್ತದೆ. ಸಂಗೀತ, ಹಾಡುಗಳು ಓಕೆ ಆಗಿದ್ದರೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಸಿನಿಮಾ ಹಿಡಿದಿಟ್ಟಿದೆ. ತಾಂತ್ರಿಕವಾಗಿ ಕ್ಯಾಮೆರಾ ವರ್ಕ್, ಲೈಟಿಂಗ್ ಮತ್ತು ಆಕ್ಷನ್ ಕೊರಿಯೋಗ್ರಫಿ ಉತ್ತಮವಾಗಿದೆ. ಒಟ್ಟಾರೆ ಡಿಕೆ ಡೆವಲ್ ಒಂದು ಪಕ್ಕಾ ಮಾಸ್ ಎಂಟರ್ಟೈನರ್. ಫಸ್ಟ್ ಹಾಫ್ನಲ್ಲಿ ಎಂಗೇಜಿಂಗ್ ಸ್ಟೋರಿ, ಸೆಕೆಂಡ್ ಹಾಫ್ನಲ್ಲಿ ಆಕ್ಷನ್, ಕ್ಲೈಮ್ಯಾಕ್ಸ್ನಲ್ಲಿ ಹೀರೋ ಎಲಿವೇಶನ್ ಇವೆಲ್ಲ ಮಿಶ್ರಣ. ಮಾಸ್ ಪ್ರೇಕ್ಷಕರಿಗೆ ಸಿನಿಮಾ ಹಿಟ್ ಆಗಬಹುದು. ಕ್ಲಾಸ್ ಆಡಿಯನ್ಸ್ಗಳಿಗೆ ಸರಾಸರಿ. ನನ್ನ ರೇಟಿಂಗ್ 3/5. ಡಿಕೆ ಡೆವಿಲ್ ಸಿನಿಮಾ ಮಾಸ್ ಎಂಟ್ರಿ, ಆಕ್ಷನ್ ಸೀನ್ಗಳು, ಡೈಲಾಗ್ಗಳಿಂದ ಪ್ರೇಕ್ಷಕರ ಮನ ಸೆಳೆಯುತ್ತದೆ. ಹೀರೋ ಸ್ಟೈಲ್ ಹಾಗೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಕ್ಲಾಪ್ ಬೀಳದೆ ಇರಲು ಆಗೋದಿಲ್ಲ. ಕಥೆ ಸಾಮಾನ್ಯವಾಗಿದ್ದರೂ ಪ್ರಸ್ತುತಪಡಿಸುವ ರೀತಿ ಅದಕ್ಕೆ ಹೊಸ ಲುಕ್ ಕೊಟ್ಟಿದೆ. ನನ್ನ ಅಭಿಪ್ರಾಯ, ಸಿನಿಮಾ ಸಂಪೂರ್ಣವಾಗಿ ಮಾಸ್ ಆಕ್ಷನ್ ಲವರ್ಸ್ಗಾಗಿ ತಯಾರಾಗಿದೆ. ಫೈಟ್, ಹೀರೋಯಿಸಂ,